ಬ್ರಹ್ಮವಾರದಲ್ಲಿ ಸತತ 3 ದಿನದಿಂದ ನಡೆದಿದ್ದಂತ ಹಲಸು ಮೇಳಕ್ಕೆ ನಾನು ಕೂಡ ಹೋಯ್ದೆ. ಹಲಸಿನ ಹಣ್ಣಿನ ಯೂಸ್ ಮಾಡ್ಕೊಂಡು ಇಷ್ಟೆಲ್ಲ ಐಟಮ್ ಮಾಡ್ತಾರಲ್ಲಿ ಹೇಳಿ ನನ್ಗೆ ಅಲ್ಲಿ ಹೋಯೇ ಗೊತ್ತಾದದ್ದು. ಸ್ಟಾರ್ಟಿಂಗ್ ಹೋದ ತಕ್ಷಣ ನಾನಲ್ಲೇ ಹಲಸಿನ ಹಣ್ಣಿಂದ ಹೋಳಿಗೆ ತಿಂದೆ. ಇದಂತೂ 10 ಔಟ್ ಆಫ್ 10 ಅಂತ ಹೇಳಕ್ ಅಷ್ಟು ಟೇಸ್ಟ್ ಆಯ್ದಿತ್ತು. ಹಾಗೆ ಹಲಸಿನ ಹಣ್ಣಿನ ಕಬಾಬ್ ಕೂಡ ಸಿಕ್ಕಾಪಟ್ಟೆ ಟೇಸ್ಟ್ ಆಯ್ದಿತ್ತು. ಹಲಸಿನ ಹಣ್ಣಿನ ಮುಳುಕ ಅದ್ರದ್ದು ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ಸದಂದ್ರೆ ಹಲಸಿನ ಹಣ್ಣಿನ ಯೂಸ್ ಮಾಡ್ಕೊಂಡು ಜಿಲೇಬಿ ಕೂಡ ಮಾಡಿದ್ರು. ಇದು ಕೂಡ ತುಂಬಾ ಟೇಸ್ಟ್ ಅನ್ಸುತ್ತೆ. ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಕೂಡ ನಾನು ಫಸ್ಟ್ ಟೈಮ್ ಕೊಡೋದು. ಆಹಾ, ಟೇಸ್ಟ್ ಅಂತೂ ಹೇಳುದೇ ಬೇಡ, ಅಷ್ಟು ಲೈಕ್ ಇದಿತ್ತು. ಇನ್ನು ನೀವು ಅನ್ಕೊಂಡಂಗೆ ಹಲಸಿನ ಮೇಳ ಅಂತಂದ್ರೆ ಖಾಲಿ ಹಲಸು ಮಾತ್ರ ಬತ್ತಂದೇಳಿ ಅಲ್ಲ, ಇಲ್ಲಿ ಎಲ್ಲ ತರದ ಮಾವಿನ ಹಣ್ಣು ಕೂಡ ಬಂದಿತ್ತು. ಹಂಗಂದ್ರೆ ಖಾಲಿ ಹಲಸಣ್ಣು ಮತ್ತು ಮಾವಿನ ಹಣ್ಣು ಮಾತ್ರ ಬಂದಿತ್ತು ಅಂದೇಳಿ ಅಲ್ಲ, ಇಲ್ಲಿ ಮನೆಗೆ ಬೇಕಾಗಿರುವಂತ ಡೆಕೋರೇಷನ್ ಐಟಮ್, ಕ್ಲೇ ಆರ್ಟ್ಸ್ ಆಗಿರ್ಬೋದು, ಹಾಗೆ ಭರಣಿಗಳಾಗಿರ್ಬೋದು, ಅದ್ರ ಜೊತೆಗೆ ನೀವೇನಾದ್ರೂ ಕೃಷಿ ಮಾಡುವರಾದ್ರೆ ಎಲ್ಲಾ ತರದ ಬೀಜಗಳಾಗಿರ್ಬೋದು, ಹಾಗೆ ನಿಮ್ಗೆ ಏನಾದ್ರೂ ತರ್ತರದ ಉಪ್ಪಿನಕಾಯಿ ಬೇಕಂತಂದ್ರೆ ಅದು ಕೂಡ ಇದಿತ್ತು. ಇನ್ನು ಸ್ಪೆಷಲ್ ಅಂತಂದ್ರೆ ನಮ್ಮ ಹೆಣ್ಮಕ್ಳಿಗಂತೂ ಬೇಜಾರಾತೇ ಇಲ್ಲ, ಅಷ್ಟೆಲ್ಲ ವೆರೈಟೀಸ್ ಆಫ್ ಇಯರಿಂಗ್ಸ್, ನೆಕ್ಲೆಸ್, ಹಾಗೆ ಅದ್ರ ಜೊತೆಗೆ ಹ್ಯಾಂಡ್ಲೂಮ್ ಸ್ಯಾರೀಸ್ ಕೂಡ ಇದಿತ್ತು. ಎಲ್ಲ ಕಲೆಕ್ಷನ್ಸ್ ಕೂಡ ತುಂಬಾನೇ ಚೆನ್ನಾಗಿದಿತ್ತು. ಇಲ್ಲಿ ಬ್ಯಾಂಗ್ಳೂರಿಂದ, ಬೆಳಗಾವಿಯಿಂದ, ಹಾಗೆ ವೆರೈಟೀಸ್ ಆಫ್ ಪ್ಲೇಸಸ್ ಇಂದ ಎಲ್ಲ ಮಾರ್ಕೆಟಿಂಗ್ ಬಂದಿತ್ತು. ಅಷ್ಟು ಮಾತ್ರ ಅಲ್ಲದೆ ಇನ್ನು ಹಲಸಿನ ಮಾಡಿರುವಂತಹ ಹಪ್ಪಳ, ಸಂಡಿಗೆ, ಐಸ್ ಕ್ರೀಮ್, ಹಲ್ವಾ, ಇನ್ನು ವೆರೈಟೀಸ್ ಆಫ್ ಐಟಮ್ಸ್ ಇದಿತ್ತು. ತಿರುಗಿ ಕಾಲು ನೋವು ಬಂತು, ತಿಂದು ಹೊಟ್ಟೆ ನೋವು ಬಂತು, ಖರ್ಚು ಮಾಡಿ ದುಡ್ಡೆಲ್ಲ ಖಾಲಿ ಆಯಿತು. ಟೋಟಲ್ ಆಗಿ ಅಂತೂ ವರ್ತ್ ಅಂತಾನೆ ಹೇಳಕ್ಕೆ. ನೀವೇನಾದ್ರೂ ಹಲಸಿನ ಮೇಳಕ್ಕೆ ಹೋದಿದ್ರೆ ನಿಮ್ಗೆ ಎಂತೆಲ್ಲ ಇಷ್ಟ ಆಯ್ತು, ಏನೆಲ್ಲ ತಕೊಂಡ್ರಿ ಅಂತ ಕಮೆಂಟ್ ಮಾಡಿ. ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.